ಹಲೋ ಎಲ್ರಿಗೂ, ಎಲ್ಲರೂ ಹೇಗಿದ್ದೀರಾ? ನಾವಂತೂ ತುಂಬ ಚೆನ್ನಾಗಿದ್ದೀವಿ. ಈ ದಿನ ನಾನು ಒಂದು 5:30 ಆಗಿತ್ತು ಟೈಮ್ ಸಂಜೆ. ಈಗ ವ್ಲಾಗ್ನ ಶುರು ಮಾಡಿದ್ದೀನಿ. ಹೊಸದಾಗಿ ಯಾರಾದರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಸೊ ಇವತ್ತು ನನ್ನ ಸಂಜೆ ರೊಟೀನ್ ವ್ಲಾಗ್ನ ಶೇರ್ ಮಾಡ್ಕೊತಾ ಇದ್ದೀನಿ. ಹಾಗೆ ಇವತ್ತಿನ ವಿಡಿಯೋದಲ್ಲಿ ಹೆಸರುಬೇಳೆ ಪಾಯಸ ಮತ್ತು ಎಳ್ಳಿಕಾಯಿ ಚಿತ್ರಾನ್ನ ಮಾಡ್ತಾ ಇದ್ದೀನಿ. ಸೊ ಒಬ್ಬರು ಸಿಸ್ಟರ್ ಕೇಳಿದ್ರಿ, ಶಿವರಾತ್ರಿ ಹಬ್ಬ ಹತ್ರ ಬರ್ತಾ ಇದೆ ಸಿಸ್ಟರ್, ಹೆಸರುಬೇಳೆ ಪಾಯಸ ತೋರಿಸಿ. ತುಂಬ ವೀಡಿಯೋಸ್ ಇದ್ದಾವೆ ಯೂಟ್ಯೂಬಲ್ಲಿ, ನೋಡ್ಬೋದು, ನೋಡಿ ಮಾಡ್ಬೋದು ನಾವು. ಆದರೆ ನನಗೆ ನೀವು ಮಾಡುವಂಥ ಹೆಸರುಬೇಳೆ ಪಾಯಸನೇ ಇಷ್ಟ ಅಂತ ಕೇಳಿದಿರಲ್ಲ, ನಿಜವಾಗ್ಲೂ ತುಂಬ ಥ್ಯಾಂಕ್ಸು. ಈಗಿನ ಕಾಲದಲ್ಲಿ ಈ ಟೈಮಲ್ಲಿ ಸೊ ತುಂಬ ಕಾಂಪಿಟೇಷನ್ ಅನ್ನೋದಿದೆ ವೀಡಿಯೋಸ್ಗೆ. ಅದರಲ್ಲಿ ನಾನು ಮಾಡುವಂಥ ರೆಸಿಪಿ ಕೇಳ್ತೀರಲ್ಲ, ನಿಜವಾಗ್ಲೂ ನಾನು ತುಂಬ ಅದೃಷ್ಟ ಮಾಡ್ಕೊಂಡಿದ್ದೆ ಸೊ ನಿಮ್ಮ ಪ್ರೀತಿ ಪಡೆಯೋದಕ್ಕೆ. ಅದಕ್ಕೆ ಇವತ್ತಿನ ವಿಡಿಯೋದಲ್ಲಿ ಅದನ್ನು ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ತುಂಬ ದಿನವೇ ಆಯಿತು ರೆಸಿಪೀಸ್, ಅಂದರೆ ನಾನು ಅಡುಗೆಗಳು ಏನೂ ಮಾಡ್ದೇನೆ, ಅಂದರೆ ವೀಡಿಯೋಸ್ ಮಾಡಿದೆ. ಅಡುಗೆಗಳು ಮಾಡ್ತಿದ್ದೀನಿ ಆದರೆ ವೀಡಿಯೋಸ್ ಮಾಡಿರಲಿಲ್ಲ. ಸ್ವಲ್ಪ ಔಟ್ಸೈಡ್ ವೀಡಿಯೋಸೇ ತುಂಬ ಅಪ್ಲೋಡ್ ಮಾಡ್ತಾ ಇದ್ದೆ. ಸೊ ಅದಕ್ಕೆ ಇನ್ಮೇಲೆ ನನ್ನ ರೊಟೀನ್ ವ್ಲಾಗ್ನ ನೀವು ಡೈಲಿ ಇಷ್ಟಪಡ್ತೀರಾ. ಸೊ ಹಾಗಾಗಿ ಡೈಲಿ ಇನ್ಮೇಲೆ ನಾನು ಯಾವಾಗಲಾದರೂ ವೀಕ್ಲಿ 1 ಟೈಮ್ ಔಟ್ಸೈಡ್ ವೀಡಿಯೋಸ್ ಹಾಕಿದ್ರೆ ಇನ್ಮೇಲೆ ಒಂದು 6 ದಿನದಷ್ಟು ನನ್ನ ಲೈಫ್ ಸ್ಟೈಲ್ ವೀಡಿಯೋಸು, ನನ್ನ ರೆಸಿಪೀಸೇ ಶೇರ್ ಮಾಡ್ಕೊತೀನಿ ಇನ್ಮೇಲೆ. ಸೊ ಅದಕ್ಕೆ ಈಗ ಪಾತ್ರೆಗಳೆಲ್ಲ ತೊಳ್ಕೊಬಂದಿದ್ದೆ. ಟೈಮ್ ಆಗಲೇ 5:30, 5:45 ಆಗ್ತಾ ಇತ್ತು. ಅವನ್ನೆಲ್ಲ ನೀಟಾಗಿ ಎತ್ತಿಡಬೇಕಲ್ಲ. ಸುಮಾರು ಅಂದರೆ ಒಂದು 2 ಬೇಷನ್ ಒಂದೊಂದು ಸಾರಿ ತೊಳಿಬೇಕು ಪಾತ್ರೆಗಳು. ಸೊ ಚಿಕ್ಕದ್ದು ಪುಟ್ಟದ್ದು ಎಲ್ಲ ಒಂದು ಬೇಷನ್ ಮಾಡಿರ್ತೀವಲ್ಲ, ಅದರಲ್ಲಿ ಹಾಕ್ಬಿಡ್ತಾರೆ ಮಕ್ಕಳು. ಅದನ್ನು ಇನ್ನು ಎತ್ತಿಡೋಕ್ಕೂ ಮನ್ಸು ಬರಲ್ಲ, ಇನ್ನು ನೀರು ಕುಡಿಯೋಕ್ಕೆ ತಗೊತಾರೆ. ಸೊ ಅವನ್ನ ಹಂಗೆ ನನಗೆ ಎತ್ತಿಡೋಕ್ಕೂ ಮನ್ಸು ಬರಲ್ಲ, ಎಲ್ಲ ಹಾಕ್ಬಿಡೋದೇನೆ. ಸೊ ಅವನ್ನ ತೊಳೆಯೋದೇ 1 ಅವರ್ ಅಷ್ಟು ಹಿಡಿಸುತ್ತೆ, ಮತ್ತು ಅದನ್ನೆಲ್ಲ ಎತ್ತಿಡೋದು ಒಂದು 1/2 ಅವರ್ ಅಷ್ಟು ಬೇಕು. ಸೊ ಭಾಳ ಈಗ ಅವನ್ನೆಲ್ಲ ಹಾಕಿ ನೋಡಿ ಅವೆಲ್ಲ ತೊಳೆದಿರೋವಂಥವೆ. ಈಗ ಮತ್ತೆ ಚಿತ್ರಾನ್ನಕ್ಕೆ, ಪಾಯಸಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಅಂಗಡಿಯಿಂದ ತರಿಸೋಂಥ ಐಟಮ್ಸ್ ಸ್ವಲ್ಪ ಖಾಲಿಯಾಗಿತ್ತು ಮನೆಯಲ್ಲಿ, ಅದನ್ನು ತರಿಸಿದ್ದೀನಿ. ಸೊ ಒಂದೊಂದಾಗಿ ಎಲ್ಲ ಜೋಡಿಸ್ತಾ, ಸೊ ಇಲ್ಲಿಂದ ನನ್ನ ವ್ಲಾಗು ಶುರುವಾಗುತ್ತೆ, ಮತ್ತು ನನ್ನ ಕೆಲಸಗಳು ಇಲ್ಲಿಂದನೇ ಶುರುವಾಯಿತು ಇವತ್ತು. ಬೆಳಿಗ್ಗೆ ನಾನು ಡೈಲಿ ಆದಷ್ಟು ಬೆಳಿಗ್ಗೆ ಟೈಮ್ದೇ ನಾನು ಶೇರ್ ಮಾಡ್ಕೊತಾ ಇದ್ದೆ. ಇವತ್ತು ಸಂಜೆ ವೀಡಿಯೋ ಅಂದರೆ ಒಂದು 5:30 ಸ್ಟಾರ್ಟ್ ಆಯಿತು, 11 ಗಂಟೆವರೆಗೂ ನೈಟ್ ತೋರಿಸ್ತಾ ಇದ್ದೀನಿ ಏನೇನೆಲ್ಲ ಕೆಲಸಗಳು ಮಾಡಿದೆ, ಏನೆಲ್ಲ ಮಾಡಿದೆ ಅಂತ. ನೀವು ನಾನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳೋದ್ರಿಂದ ಸೊ ನನಗೂ ಒಂದು ಇದು ಇರುತ್ತಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಇಷ್ಟು ಜನ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಇವ್ರಿಗೆ ಅನ್ನೋದು ಒಂದು ಖುಷಿ, ನನಗೆ ಒಂಥರ ಹೆಮ್ಮೆ ಪಡುವಂಥ ವಿಷಯ. ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಮಾಡಿ ಅಂತಂದು ಕೇಳೋದು. ಸೊ ಅಷ್ಟೇ, ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತೀರಾ, ಇದೊಂದು ಹೆಲ್ಪ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಈಗ ನೋಡಿ ತಟ್ಟೆಗಳಂತೂ ಎಷ್ಟಿದಾವೋ ಅಷ್ಟು ತಿಂದು ಬಿಸಾಕ್ಬಿಡ್ತಾರೆ ನನ್ನ ಮಕ್ಕಳು ಡೇ ಫುಲ್ಲು. ನಾನು ವೀಡಿಯೋಸ್ ಕೆಲಸ ಮತ್ತು ಮನೆ ಕೆಲಸ, ಔಟ್ಸೈಡ್ ಕೆಲಸ ಅಂತ ಹೋದಾಗ ನಾನು ಅವ್ರನ್ನ ಅಂದರೆ ಅಬ್ಸರ್ವ್ ಮಾಡಲ್ಲ. ಫುಲ್ ಎಲ್ಲ ಈ ರೀತಿ ಎಲ್ಲ ಇದು ಮಾಡಿರ್ತಾರೆ. ಮತ್ತು ನಾನು ಮನೆಯಲ್ಲಿದ್ದಾಗ ಫುಲ್ ಹೆವಿ ಕೆಲಸ ಆಗಿಬಿಡುತ್ತೆ ನನಗೆ. ಮನೆಯಲ್ಲಿ ಇರಲಿ ಇಲ್ಲದೇ ಇರಲಿ ಸೊ ತುಂಬ ಕೆಲಸಗಳೇ ಇರ್ತವೆ. ಒಬ್ಬರೇ ವೀಡಿಯೋಸು ಮಾಡ್ಕೊಂಡು, ಹಾಗೆ ಅದು ಎಡಿಟಿಂಗ್, ವಾಯ್ಸ್ ಅವರು. ಸ್ವಲ್ಪ ಜನ ಏನು ಮಾಡ್ತಿದ್ದಾರೆ ಅಂದರೆ ಇದು ಎಡಿಟಿಂಗ್ಗೆ ಮತ್ತು ತಮ್ಲೈನ್ಗೆ ಬೇರೆ ಕಡೆ ಮಾಡಿಸ್ತಾ ಇರ್ತಾರೆ. ಸೊ ನಾನು ಆ ರೀತಿ ಅಲ್ಲ, ಪ್ರತಿಯೊಂದು ನಾನೇ ಮಾಡ್ತಾಯಿದ್ದೀನಿ. ಹಾಗಾಗಿ ನನಗೆ ಫುಲ್ಲು ಸ್ವಲ್ಪ ಹೆವಿ ಕೆಲಸನೇ ಅನಿಸುತ್ತೆ. ನಮ್ಮ ಮನೆಯವರೇ ಹೇಳ್ತಾ ಇರ್ತಾರೆ, ಪಾಪ ತುಂಬ ಕೆಲಸ ಆಯಿತು ನಿನಗೆ ಅಂತ. ಆದ್ರೂ ನಾನು ಏನಾದರೂ ಒಂದು ರಿಸ್ಕ್ ತಗೊಂಡು ಮಾಡಲೇಬೇಕು ಅಂತ ನನಗೆ ಒಂದು ಛಲ ಅನ್ನೋದು ಹುಟ್ಟಿದೆ ಮನಸ್ಸಲ್ಲಿ. ಅದಕ್ಕೆ ತುಂಬ ಕಷ್ಟ ಆಗ್ತಿದೆ, ಆದ್ರೂ ಬಿಡ್ತಾಯಿಲ್ಲ, ಮಾಡ್ತಾಯಿದ್ದೀನಿ. ಕಷ್ಟಪಟ್ಟರೆ ಸುಖ ಅಂತಾರಲ್ಲ, ಹಾಗಾಗಿ ಸೊ ಕಷ್ಟಪಡ್ತಾ ಇದ್ದರೆ, ನಾವೇನಾದರೂ ಒಂದು ಇದು ಮಾಡ್ತಾ ಇದ್ರೇ ಒಂದು ಹೆಸರನ್ನೋದು ಬರೋದು, ಒಂದು ನಮಗೂ ಒಂದು ಗುರುತಿಸ್ಕೊಳ್ಳೋಕ್ಕೆ ಒಂದು ಅವಕಾಶ ಸಿಗೋದು. ಅದಕ್ಕೆ ಆದಷ್ಟು ನಾವು ಸ್ವಲ್ಪ ಬ್ಯುಸಿಯಾಗಿರೋಕ್ಕೆ ಟ್ರೈ ಮಾಡಬೇಕು, ಯಾರೇ ಆಗಿರ್ಬೋದು. ಸೊ ನಾನು ಮನೆ ಕೆಲಸ ವೀಡಿಯೋಸಲ್ಲಿ ಫುಲ್ ಬ್ಯುಸಿ ಆಗಿಬಿಟ್ಟಿದ್ದೀನಿ. ಈಗ ನೋಡಿ ಕಸ ಎಲ್ಲ ಹೊಡೆದ್ಬಿಟ್ಟು ಹೊರಗಡೆದೆಲ್ಲ ಕ್ಲೀನಾಗೆ, ಈ ಪೇಪರ್ಗಳಂತೆ ಅವು ಇವು ಕವರ್ಗಳು, ಆ ಕಡೆನೂ ಹಸುಗಳು ಈ ಕಡೆನೂ ಹಸುಗಳು, ಮಧ್ಯೆ ನಮ್ಮ ಮನೆ ಇದೆ. ಸೊ ಸುಮ್ಮನೆ ಏನಕ್ಕೆ ಹಸುಗಳು ಮುಂದೆ ಹೋಗ್ಬಿಟ್ರೆ ಅವು ತಿಂದರೆ ಮತ್ತೆ ಪ್ರಾಬ್ಲಮ್ ಆಗುತ್ತೆ. ನಾನು ಸಂಜೆ ಬೆಳಿಗ್ಗೆ ಟೈಮ್ ಕಸ ಹೊಡೆದು ಒಂದು ಕಡೆ ಹಾಕ್ತೀನಿ. ಸೊ ಅವನ್ನ ಆ ರೀತಿ ಬೆಂಕಿ ಕಡ್ಡಿ ಒಂದು ತೀಡಿಟ್ಬಿಟ್ರೆ ಪೇಪರ್ಗಳೆಲ್ಲ ಸುಟ್ಟೋಗ್ಬಿಡ್ತವೆ. ಮತ್ತು ನಾವೆಲ್ಲರೂ ತಿಪ್ಪೆಗೆಲ್ಲ ಎಸಿದ್ರೆ ಗಾಳಿಗೆಲ್ಲ ಬಂದುಬಿಡ್ತವೆ ಹಸುಗಳು ಮುಂದಕ್ಕೆ. ಸೊ ಅವು ತಿಂತ ಮತ್ತು ಪಾಪ ಅವ್ರಿಗೆ ಪ್ರಾಬ್ಲಮ್ ಆಗುತ್ತೆ. ಸುಮ್ಮನೆ ಏನಕ್ಕೆ ನಮ್ಮಿಂದ ಒಬ್ರಿಗೆ ಪ್ರಾಬ್ಲಮ್ ಮಾಡಬಾರ್ದು, ತಿಳಿದೇನೆ ಪ್ರಾಬ್ಲಮ್ ಆದರೆ ಅದೇ ದೊಡ್ಡ ತಪ್ಪು ಅಂತಾರೆ. ಅದರಲ್ಲಿ ನಾವು ಗೊತ್ತಿದ್ದೂ ಆ ರೀತಿ ಮಾಡಬಾರ್ದು ಅಂತ ನಾನು ಪ್ರತಿದಿನವೂ ಈ ರೀತಿ ಎಲ್ಲ ಸುಟ್ಟಾಕ್ಬಿಡ್ತೀನಿ. ನೋಡಿ, ಮಾನ್ವಿಕನು ಮತ್ತು ಲಾಸ್ಯ ನೋಡ್ಕೊಂಡಿಲ್ಲ ನಾನು ಇಲ್ಲಿ ಸುಡ್ತಾ ಇರೋದು. ಇಲ್ಲಾಂದರೆ ಓಡ್ ಬಂದುಬಿಟ್ಟು ಆ ಸುಡೋದನ್ನೆಲ್ಲ ಕೆಡಿಸ್ಬಿಡ್ತಾರೆ ಒಂದು ಕಟ್ಟಿಗೆ ತಗೊಂಡು. ಹಾಗೆ ಹಳ್ಳಿ ಕಡೆ ತುಂಬ ಚೆನ್ನಾಗಿರುತ್ತೆ. ಒಂದು ಸೈಡ್ ನೋಡಿ, ಆ ಕಡೆ ಹಾಲು ಹಿಂಡ್ತಾ ಇದ್ರು ಅಕ್ಕಪಕ್ಕದ ಮನೆ ಅಕ್ಕ, ಈ ಕಡೆ ನನ್ನ ತಮ್ಮ ಅವರು ಹಾಲು ಹಿಂಡ್ತಾ ಇದ್ರು. ನನ್ನ ಕೆಲಸ ನಾನು ಬ್ಯುಸಿ, ಅವ್ರ ಕೆಲಸದಲ್ಲಿ ಅವ್ರು ಬ್ಯುಸಿ. ಇನ್ನು ಅವರು ಡೈರಿಗೆ ತಗೊಂಡೋಗೋದು ಇದೇ ಕೆಲಸ ಅವ್ರದ್ದು. ಇನ್ನು ನಾನು ಇದನ್ನೆಲ್ಲ ಸುಟ್ಟು ಇನ್ನೂ ಆ ಕಡೆ ಹೋಗಿರೋ ಗಾಳಿಗೆ ಹೋಗಿರೋ ಅಂಥವೆಲ್ಲ ತಗೊಂಡೋಗಿ ಹಾಕ್ತಾಯಿದ್ದೀನಿ. ನಮ್ಮ ಪಾರು ಒಳ್ಳೆ ಕೆಲಸ ಕೊಟ್ಬಿಡ್ತಾಳೆ, ಅಲ್ಲಿ ಕವರ್ಗಳಿದ್ರೆ ತಗೊಂಡು ಈ ಕಡೆ ದಾರಿಲಿ ಎಲ್ಲ ಹಾಕ್ತಾ ಇರ್ತಾಳೆ. ಅದಕ್ಕೋಸ್ಕರ ಈಗ ಎಲ್ಲ ಸುಟ್ಬಿಟ್ಟು ಒಳಗಡೆ ಹೋದೆ. ಹಲೋ ಎಲ್ರಿಗೂ, ಟೈಮ್ ಬಂದಾಗಲೇ ಒಂದು 7:30 ಆಗಿದೆ. ಈಗ ಅಡುಗೆ ಮಾಡೋಕ್ಕೆ ಶುರು ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಅನ್ನನೂ ಆಗಲೇ ಮಾಡಿದೆ,
ಈಗ ಸ್ವಲ್ಪ ಪಾಯಸ, ಹೆಸರುಬೇಳೆ ಪಾಯಸ ಬೆಲ್ಲದಲ್ಲಿ ಮಾಡ್ತಾ ಇದ್ದೀನಿ. ಸೊ ಯಾವ ರೀತಿ ಬರುತ್ತೆ ಅಂತ ನಿಮ್ಗೆ ತೋರಿಸ್ತೀನಿ. ಟೇಸ್ಟ್ ಗೊತ್ತಾಗಲ್ಲ ನಿಮ್ಗೆ, ಆದ್ರೆ ಟೇಸ್ಟ್ ನನಗೆ ಗೊತ್ತಷ್ಟೇ. ತುಂಬಾ ಚೆನ್ನಾಗಿರುತ್ತೆ. ಇನ್ನು ನಾವು ಹೊಲದಲ್ಲಿ ಬೆಳೀತಾ ಇದ್ವಿ ಹೆಸರುಬೇಳೆ, ಅದರಲ್ಲಿ ಮಾಡಿದ್ರೆ ಇನ್ನೂ ತುಂಬಾ ಚೆನ್ನಾಗಿರೋದು. ನಾನು ಅಂಗಡಿಯಲ್ಲಿ ತಂದಿರೋಂಥ ಹೆಸರುಬೇಳೆಗೆ ಸ್ವಲ್ಪ ಹಸಿ ಕಾಯಿ ತುರಿ, ಸ್ವಲ್ಪ ಏಲಕ್ಕಿ ಪುಡಿ, ಮತ್ತೆ ಬೆಲ್ಲ, ಇದು ಹೆಸರುಬೇಳೆ ಇಷ್ಟು ಹಾಕಿ ಮಾಡ್ತಾ ಇದೀನಿ. ಸ್ವಲ್ಪ ತುಪ್ಪ ಹಾಕ್ತೀನಿ, ಇಷ್ಟು ಬಿಟ್ರೆ ಇನ್ನೇನು ಹಾಕಲ್ಲ. ತುಪ್ಪ ಆಪ್ಷನಲ್, ನಾನು ಹಾಕ್ಕೊಂತ ಇದೀನಿ ಅಷ್ಟೇ ತುಪ್ಪ. ನಂಗೆ ತುಪ್ಪ ಅಂದ್ರೆ ತುಂಬಾ ಇಷ್ಟ, ಅದಕ್ಕೋಸ್ಕರ ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ದ್ರಾಕ್ಷಿ ಗೋಡಂಬಿ ಆತರ ಏನು ಹಾಕಲ್ಲ. ಶಾವಿಗೆ ಸ್ವಲ್ಪ ಹುರಿದಿಟ್ಕೊಂಡಿದೀನಿ, ಒಂದಷ್ಟು ಶಾವಿಗೆ ಹಾಕ್ತಾ ಇದೀನಿ. 1/4 kg ಹೆಸರುಬೇಳೆ ಮಾಡ್ತಾ ಇದೀನಿ. ಸೊ ಬನ್ನಿ ತೋರಿಸ್ತೀನಿ ಇವತ್ತಿನ ವಿಡಿಯೋದಲ್ಲಿ. ಒಬ್ರು ಸಿಸ್ಟರ್ ಒಬ್ರು ಕೇಳಿದ್ರು ಹೆಸರುಬೇಳೆ ಪಾಯಸ ತೋರಿಸಿ, ಶಿವರಾತ್ರಿ ಹಬ್ಬ ಬರುತ್ತೆ ಅಂತ. ನಾವು ನ್ಯಾಚುರಲ್ ಆಗಿ ಹಳ್ಳಿ ಕಡೆ ಮಾಡುವಂತ ಪಾಯಸನ ತೋರಿಸ್ತಾ ಇದೀನಿ. ಹೆಸರುಬೇಳೆ ಒಂದು ಅಂಗಡಿದು, ಅದು ಹೊಲದಲ್ಲಿ ಬೆಳೆದಿರಾಗಿದ್ರೆ ಇನ್ನೂ ನ್ಯಾಚುರಲ್ ಆಗಿರೋದು. ಸೊ ಈಗ ಚಿತ್ರಾನ್ನ ಗೊಜ್ಜು ಮಾಡಿ ಪಾಯಸ ಮಾಡಬೇಕು. ಅನ್ನ ಆಗ್ಲೇ ಆಗಿದೆ. ಇವತ್ತು ನಮ್ಮೂರಲ್ಲಿ ಜಾತ್ರೆನೋ, ಸೊ ಅಷ್ಟೊಂದು ಗ್ರ್ಯಾಂಡ್ ಆಗೇನಿಲ್ಲ ಜಾತ್ರೆ, ಸಿಂಪಲ್ ಆಗಿ ಮಾಡ್ತಾವ್ರೆ. ಅದಕ್ಕೆ ನಾನು ಜಾತ್ರೆ ಒಳಗೆ ಇನ್ನೂ ಹೋಗೇ ಇಲ್ಲ. ಸ್ವಲ್ಪ ವಿಡಿಯೋಸು ಇದೇ ಮನೆ ಕೆಲಸ ಇದರಲ್ಲೇ ಬ್ಯುಸಿ ಆಗ್ಬಿಟ್ಟಿದೀನಿ. ನಾಳೆ ತೇರಿದೆ, ಸ್ವಲ್ಪ ಅಲ್ಲಿ ಹೋಗ್ಬಿಟ್ಟು ನಿಮ್ಗೆ ಶೇರ್ ಮಾಡ್ಕೊಂತೀನಿ. ಸೊ ಈಗ ಫಸ್ಟ್ ಅಡುಗೆ ಕೆಲಸ ಮುಗಿಸ್ಬಿಟ್ರೆ ಎಲ್ಲ ಕೆಲಸ ಮುಗ್ದಂಗೆನೆ. ಅರವಿಂದು ನಿತಿನು ಜಾತ್ರೆ ಒಳಗೆ ಹೋಗಿದ್ದಾರೆ. ಅವ್ರಿಗೆ ಜಾತ್ರೆ ಏನಾದ್ರು ಊರಲ್ಲಿ ಹಬ್ಬಗಳು ಅಂದ್ರೆ ಫುಲ್ ಖುಷಿ. ಸೊ ಅದಕ್ಕೆ ಹೋಗಿ ಬರ್ತೀವಮ್ಮ ಅಂತಂದು ಹೇಳಿ ಹೋದ್ರು. ನೋಡಿ ಇಲ್ಲಿ ಅನ್ನ ಆಗಲೇ ಮಾಡಿಟ್ಟಿದ್ದೀನಿ, ರೆಡಿಯಾಗಿದೆ ಅನ್ನ. ಸೊ ಇದನ್ನ ಇದಕ್ಕೆ ಒಂದು ಬೌಲ್ಗೆ ಹರಡಬೇಕೆಲ್ಲ ನೀಟಾಗಿ. ನೋಡಿ ಪಾಯಸಕ್ಕೆ ಹೆಸರು ಕಾದಿದೆ. ಈಗ ಹೆಸರುಬೇಳೆ ಹಾಕ್ಬೇಕು. ಅಂದ್ರೆ ನಾವು ನೀರನ್ನ ಹೆಸರು ಅಂತಂದು ಹೇಳ್ತೀವಿ, ಹೆಸರಿಟ್ಟಿದ್ದೀವಿ, ಮುದ್ದೆ ಹೆಸರು, ಈ ಥರ ಪಾಯಸಕ್ಕೆ ಹೆಸರಿಟ್ಟಿದ್ದೀವಿ ಅಂತ ಬಳಸ್ತೀವಿ ಆ ಮಾತನ್ನ. ಅದಕ್ಕೋಸ್ಕರ ಹೆಸರು ಅಂತಂದು ಹೇಳಿದೆ. ಆಮೇಲೆ ಏನು ಹೆಸರಮ್ಮ ಅಂತ ಕಾಮೆಂಟ್ ಮಾಡಿರ. ಈಗ ಅನ್ನ ರೆಡಿ ಆಗಿದೆ, ಹಾಕಳ್ಳಿ ಹಂಗೆ ತಣ್ಣಗಾಗಲಿ. ಈಗ ಪಾಯಸಕ್ಕೆ ಹೆಸರುಬೇಳೆ ಸ್ವಲ್ಪ ಧೂಳಿತ್ತು, ಅದಕ್ಕೆ ಚೆನ್ನಾಗೆಲ್ಲ ನೀಟಾಗಿ ನೋಡಿಬಿಟ್ಟು ಒಂದ್ಸರಿ ತೊಳೆದಾಕೋಣ ಅಂತ ನೆನೆಸೀನಿ. 2 ಸರಿ ತೊಳಿಬೇಕು. ನೋಡಿ ಎಷ್ಟೊಂದು ಗಲೀಜಿದೆ. ಇನ್ನೊಂದು ಸರಿ ತೊಳೆದು ಹಾಕ್ಬಿಡ್ತೀನಿ ಬೇಯಲಿ ಚೆನ್ನಾಗಿ. ನೋಡಿ 2 ಸರಿ ತೊಳ್ಕೊಂಡು ಬಂದು ಈಗ ನೀರಾಗಲೇ ಕಾದಿತ್ತು. ಸೊ ಅದಕ್ಕೆ ಈಗ ಹೆಸರುಬೇಳೆ ಹಾಕೋಣ ಅಂತ. ಹೆಸರುಬೇಳೆ ಹಾಕ್ಬಿಟ್ರೆ ಚೆನ್ನಾಗಿ ಬೆಂದುಬಿಡುತ್ತೆ. ಒಂದು 3/4 ಭಾಗದಷ್ಟು ಬೆಂದ ಮೇಲೆ ಮತ್ತೆ ನನ್ನ ನೆಕ್ಸ್ಟ್ ಕೆಲಸಗಳು ಶುರುವಾಗುತ್ತೆ. ತೋರಿಸ್ತೀನಿ, ಎಲ್ಲೂ ಸ್ಕಿಪ್ ಮಾಡಿದೆ, ನೋಡ್ತಾ ಇರಿ ವಿಡಿಯೋನ. ಎಲ್ಗೋಗಿದ್ದೆ? ಸಾಂಗುಡಿ ಸಾಂಗುಡಿ ತಿಂದು ಬಂದ್ರೆ ಇಲ್ಲ ಪ್ರಸಾದ? ಪ್ರಸಾದ ಇಲ್ಲ ಅಲ್ಲಿ. ನಾನೇ ಮಾಡ್ತೀನಿ ಬಿಡಪ್ಪ. ಹೆಸರುಬೇಳೆ ಪಾಯಸ ಮಾಡ್ತೀನಿ, ಚೆನ್ನಾಗಿ ಊಟ ಮಾಡಬೇಕು ನೀನು. 1-2 ತಟ್ಟೆ ಪಾಯಸ ತಿನ್ಬೇಕು ಇವತ್ತು. ಯಾಕೆ ಕಟಿಂಗ್ ಮಾಡ್ಸಲ್ಲೇನು? ಮತ್ತೆ ಯಾಕೆ ಲೇಟ? ನೋಡ ಕಿವಿಗಳು ನಮ್ಮ ಜಿಲ್ಲ ಅಂದ್ರೆ ಆ ಕಿವಿಗಳು ಅಷ್ಟೇ. ಇಡಿ ಅನ್ನದ್ದು ಪಾಯಸ ನೀರು ಕುಡಿಬೇಕು. ಅವ್ ಮಾಡಿದ್ದಲ್ಲಿ ಕುಡಿದಿರ ಮಾವ ಬೈದಿದ್ದ ಸುರ ರವೆ ಪಾಯಸ ಸಖತ್ತಾಗಿರ್ತೈತೆ. ನನ್ಗೆ ರವೆ ಪಾಯಸ ಇಷ್ಟ ಆಗಲ್ಲ, ಅದಕ್ಕೆ ಮಾಡಲ್ಲ. ನಿನ್ಗೆ ಇಷ್ಟನಾ? ಆಯ್ತು ಮಗ, ನಿನಗೋಸ್ಕರ ಮಾಡ್ಕೊಡ್ತೀನಿ ನನ್ನ ಚಿಕ್ಕ ಮಗನೇ. ಅಪ್ಪ ಒಂದು ವಿಡಿಯೋ ನೋಡಿದೆ, ದೊಡ್ಡ ಮಗನ್ಗೆ ಚಿಕ್ಕವನಿಗೆ ಹಿಂಗೆ ಪ್ಲೇಟ್ ಹಾಕ್ಕೊಟ್ಟೈತಾರ ಅಮ್ಮ, ಅಂದ್ರೆ ತಿನ್ನಕ್ಕೆಲ್ಲನ. ಅವನಿಗ ಚಿಕ್ಕವನು ಸುಮ್ಮನೆ ಕುತ್ಕೊಂಡು ಪಟ 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 ಹಿಂಗೆ ತಿನ್ನ. ದೊಡ್ಡವನು ಹಿಂಗೆ ಓಡಾಡ್ತಾನೆ ಅತ್ತಾಗಿತ್ತಾಗ ಅವ್ರ ಅಮ್ಮ ಈ ದೊಡ್ಡವನು ಸುಮ್ಮನೆ ತಿನ್ಸಕ್ಕೆ ತಗೊಳ್ಳಿ ತಗೊಳ ಅಂತ ತಿನ್ಸಕ್ಕೆ ಓಡಾಡ್ತಾರೆ. ಅಂದ್ರೆ ಅದಕ್ಕೆ ಅರ್ಥ ಏನು? ದೊಡ್ಡವ್ರು ಯಾರ ಮನೆಗೂ ಊಟ ತಿನ್ನಲ್ಲ, ಮತ್ತೆ ಏನೇ ಐಟಮ್ ಆಗಿ ತಿನ್ನಲ್ಲ. ಚಿಕ್ಕವರು ಇಲ್ದೇ ಇರೋ ಸಮೇತ ಬಾಸ್ಕೊಂಡು ತಿಂತಾರೆ ಅಂತ ಅರ್ಥ. ಅದಕ್ಕೆ ನೀನು ಚಿಕ್ಕ ಮಗ ಅಲ್ಲ, ನೀನೇ ಚೆನ್ನಾಗಿ ತಿಂತೀನಿ. ನಮ್ಮ ಮನೆಗೆ ನೀನೇ ಚೆನ್ನಾಗಿ ತಿನ್ನೋದು. ಅವ್ನ ಪಾಪ ನಿತಿನ್ ಏನು ತಿನ್ನಲ್ಲ. ನೀನೇನು ಅಡುಗೆ ಮಾಡ್ಬೇಡ, ಎಷ್ಟೊಂದು ಹೆಲ್ಪ್ ಮಾಡ್ಬೇಡ ಅವ್ರಿಗೆ. ಯಾವಾಗನ್ನ ಊಟ ಮಾಡ್ಬೇಕಾದ್ರೆ ನೀರು ಕೊಡು, ಯಾಕಂದ್ರೆ ಹೇಳು ಸಣ್ಣ ಪುಟ್ಟ ಕೆಲಸಗಳು ಮಾಡಷ್ಟೇ, ಅಡುಗೆ ಏನು ಮಾಡ್ಬೋದು. ಈಗ ಬೆಲ್ಲ ತರಿಸೀನಿ ಪಾಯಸಕ್ಕೆ. ಇದನ್ನ ಸ್ವಲ್ಪ ಕರಗಿಸಿ ಸೋಸ್ಕೊಳ್ಳೋದು, ಯಾಕಂದ್ರೆ ಸ್ವಲ್ಪ ಏನಾದರೂ ಮಡಿಕೆ ಪೀಸು ಅಂಥದ್ದೆಲ್ಲ ಇರ್ತೈತಿ ಇದರಲ್ಲಿ, ಮಣ್ಣು ಇಲ್ಲ ಇದು ಕಡ್ಡಿ ಆ ಥರ ಎಲ್ಲ ಇರುತ್ತಲ್ಲ. ಸೋಸ್ಕೊಬಿಟ್ರೆ ಆರಾಮಾಗಿ ಕ್ಲೀನಾಗಿರುತ್ತೆ ಪಾಯಸ ತಿನ್ನಕ್ಕೆ. ಇಲ್ಲಾಂದ್ರೆ ಮಣ್ಣು ರವೆ ರವೆ ಥರ ಸಿಗ್ತಾರೆ ತಿನ್ನಕ್ಕೆ. ಅದಕ್ಕೆ ಈಗ ಸೋಸ್ಕೊಳ್ಳೋಣ. ನೋಡಿ ಈಗ ಹೆಸರುಬೇಳೆ ಎಲ್ಲ ಒಂದು 3/4 ಭಾಗದಷ್ಟು ಬೆಂದಿದೆ. ಈಗ ಸ್ವಲ್ಪ ಹಸಿ ಕಾಯಿ ಹಾಕ್ತೀನಿ, ತುರಿದಿಟ್ಕೊಂಡಿದ್ದೆ ಒಂದು ಒಪ್ಪಷ್ಟು. ಇದಕ್ಕೆ ಚಿತ್ರಾನ್ನ ಗೊಜ್ಜಿಗೆ ಸ್ವಲ್ಪ ಬೇಕು, ಪಾಯಸಕ್ಕೆ ಸ್ವಲ್ಪ ಹಾಕ್ತೀನಿ. ಈ ಹೆಸರುಬೇಳೆ ಪಾಯಸಕ್ಕೆ ಹಸಿ ಕೊಬ್ಬರಿ ಹಾಕೋದ್ರಿಂದ ಕಾಯಿ ತುಂಬ ಟೇಸ್ಟ್ ಬರುತ್ತೆ ತಿನ್ನೋಕ್ಕೆ. ಎಷ್ಟು
ಅದು ಚೆನ್ನಾಗಿ ಒಂದು ಕುದಿಯಷ್ಟು ಬೇಯಬೇಕು. ಇದನ್ನು ಹಸಿಕಾಯಿ ಹಾಕಿದ್ಮೇಲೆ ಅದು ಹಸಿಕಾಯಿ ಬೇಯೋಷ್ಟರಲ್ಲಿ ಸ್ವಲ್ಪ ಚಿತ್ರಾನ್ನ ಗೊಜ್ಜು ಮಾಡ್ಕೊಬಿಡೋಣ. ಅಂದರೆ ಎಳ್ಳಿಕಾಯಿ ಚಿತ್ರಾನ್ನ ನಾನು ಮಾಡ್ತಾ ಇರೋದು, ಅಂದರೆ ಎಳ್ಳಿಕಾಯಿ ಚಿತ್ರಾನ್ನ ಗೊಜ್ಜು. ಈಗ ಸಾಸಿವೆ ಜೀರಿಗೆ ಹಾಕಿದ್ದೀನಿ, ಸ್ವಲ್ಪ ಕಡಲೆಬೀಜ, ಅದು ಸ್ವಲ್ಪ ಸಿಡಿಯುತ್ತೆ ಕಡಲೆಬೀಜ ಹಾಕಿದ ತಕ್ಷಣ. ಉರಿ ಸ್ವಲ್ಪ ಕಡಿಮೆ ಇಟ್ಕೊಂಡಿದ್ದೆ, ಸ್ವಲ್ಪ ರೈಸ್ ಮಾಡ್ಕೊಂಡು. ಸೊ ಅದಾದಮೇಲೆ ಈಗ ನೋಡಿ ಕರಿಬೇವಿನ ಸೊಪ್ಪು. ಇವತ್ತು ಚೆನ್ನಾಗಿ ನೆನಪಲ್ಲಿದೆ, ಕೊತ್ತಂಬರಿ ಸೊಪ್ಪಲ್ಲ ಇದು ಕರಿಬೇವಿನ ಸೊಪ್ಪು. ಇದು ಎರಡು ಕನ್ಫ್ಯೂಸ್ ಆಗುತ್ತೆ ನಮಗೆ, ಕರಿಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು. ಸೊ ನಮ್ಮನೆ ಹತ್ರನೇ ಗಿಡದಲ್ಲಿ ಬೆಳೆದಿರುವಂಥ ನಾಟಿ ಕರಿಬೇವಿನ ಸೊಪ್ಪು ತುಂಬ ಚೆನ್ನಾಗಿರುತ್ತೆ ಟೇಸ್ಟ್. ಇದು ಇಲ್ಲಿರಲಿ ಪ್ಲೇಟಲ್ಲಿ. ಈಗ ಹಸಿಮೆಣಸಿನ್ಕಾಯಿ ಸ್ವಲ್ಪ, ಇದಕ್ಕೆ ಕಡಲೆಬೇಳೆ ಎಲ್ಲ ಹಾಕ್ಬೋದು. ನಮ್ಮ ಮನೇಲಿ ನನ್ನ ಮಕ್ಕಳು ಕಡಲೆಬೇಳೆ ಉದ್ದಿನಬೇಳೆ ಅವೆಲ್ಲ ಹಾಕಿದ್ರೆ ಒಗ್ಗರಣೆ ತಿನ್ನಲ್ಲ, ಅದಕ್ಕೆ ಅವನ್ನ ಸ್ಕಿಪ್ ಮಾಡಿಬಿಡ್ತೀನಿ ನಾನು. ಡೈರೆಕ್ಟ್ ಈಗ ಹಸಿಮೆಣಸಿನ್ಕಾಯಿ ಹಾಕ್ಕೊಂಡು ಹಾಗೆ ಈರುಳ್ಳಿ. ಈಗ ಈ ರೀತಿ ಮಿಕ್ಸ್ ಮಾಡ್ಕೊಂಡು ಇದು ಸ್ವಲ್ಪ ಬೇಗ ಬೇಯಬೇಕಂದ್ರೆ ಸ್ವಲ್ಪ ಉಪ್ಪು ಹಾಕ್ಕೋಬೇಕು. ಸೊ ನಾನು ಇನ್ನೊಂದು ಸ್ವಲ್ಪ ಫ್ರೈ ಆಗಲಿ ಆಮೇಲೆ ಉಪ್ಪು ಹಾಕ್ತೀನಿ. ನೋಡಿ ತಳದಲ್ಲಿ ಕಾಣಿಸ್ತಾ ಇದೆ ನಿಮಗೆ, ಮಡಕೆ ಚೂರು ಮತ್ತು ಈ ಕಡ್ಡಿ ಇರುತ್ತಲ್ಲ, ಸೊ ಆ ಥರದ್ದೆಲ್ಲ ವೇಸ್ಟು ನೋಡಿ ಆ ತಳದಲ್ಲಿ ಅದನ್ನೇ ಸೋಸ್ಕೋಬೇಕು. ಈಗ ಕಾಯಿ ಎಲ್ಲ 3/4% ಬೆಂದಿದೆ, ಹೆಸರುಬೇಳೆನ ಕಾಯಿ. ಈಗ ಇದರಲ್ಲೇ ಸೋಸ್ಕೊತಾ ಇದ್ದೀನಿ ನೋಡಿ. ಕಾಫಿ ಸೋಸೋದ್ರಲ್ಲಿ ಚೆನ್ನಾಗಿ ಎಳಿತಾ ಇದೆ. ಬೆಲ್ಲದ ನೀರು ಅಷ್ಟೇ, ಪಾಕ ಅಲ್ಲ, ಪಾಕ ಆದರೆ ಇಳಿಯಲ್ಲ. ಸೊ ಎಲ್ಲ ಸೋಸ್ಕೊಂಡೆ ನಾನು. ಒಂದು ಅರ್ಧ kg ಬೆಲ್ಲದಲ್ಲಿ ಅದರಲ್ಲಿ 1/4 ಭಾಗದಷ್ಟು ಹಾಕಿದ್ದೀನಿ, ನಮ್ಮ 1/4 ಭಾಗ ಎತ್ತಿಟ್ಟಿದ್ದೀನಿ. ಇದು ಬಿಳಿ ಬೆಲ್ಲ, ಕಲರ್ ಏನೋ ಜಾಸ್ತಿ ಕಪ್ಪಾಗಿ ಕಾಣಲ್ಲ, ಪಾಯಸ ವೈಟ್ಗೆ ಇರುತ್ತೆ. ನಾವು ಸಕ್ಕರೆಯಲ್ಲಿ ಮಾಡಿದ್ರೆ ಹೆಂಗಿರುತ್ತೋ ಹಂಗಿರುತ್ತೆ. ಈಗ ಬೇಯಲಿ ಸ್ವಲ್ಪ ನೋಡಿ. ಇನ್ನೇನೆಲ್ಲ ಬೆಂದಿದೆ, ಈ ಥರ ಇರಬೇಕು ಸ್ವಲ್ಪ ತಿನ್ನಕ್ಕೆ. ಜಾಸ್ತಿ ಅದು ನುಣ್ಣಗಾಗ್ಬಿಟ್ರೆ ಚೆನ್ನಾಗಿರಲ್ಲ ತಿನ್ನಕ್ಕೆ. ಈಗ ಸ್ವಲ್ಪ ಶಾವಿಗೆ ಹುರಿದಿಟ್ಕೊಂಡಿದ್ದೆ ತುಪ್ಪದಲ್ಲಿ, ಇವನ್ನ ಹಾಕೋಣ. ನೋಡ್ಕೊಂಡು ಹಾಕ್ಕೋಬೋದು. ಸೊ ಇದರಲ್ಲಿ ಯಾರಾದರೂ ಪ್ರೊಸೆಸ್ಸಾಗಿ ಮಾಡೋರಿದ್ರೆ ನೋಡ್ಕೊಂಡು ಹಾಕ್ಕೊಳ್ಳಿ. ಇದು ಈ ಥರ ತಿರುಗಿದ್ರೆ ಆಗಲೇ ನಿಮ್ಗೆ ಗೊತ್ತಾಗುತ್ತೆ. ಸೊ ಮಂದ ಬರುತ್ತಾ ಇಲ್ಲ ತೆಳುವಿರುತ್ತಾ ಅನ್ನೋದು. ಅದಿನ್ನೂ ಸ್ವಲ್ಪ ಮೆತ್ತಗಾಗಬೇಕು, ಅವಾಗ ಇನ್ನೂ ಸ್ವಲ್ಪ ಗಟ್ಟಿಯಾಗುತ್ತೆ ಇದು ಪಾಯಸ. ಅದಕ್ಕೆ ನೋಡ್ಕೊಂಡು ಹಾಕ್ಕೊಂಡ್ರೆ ಸರಿ ಹೋಗುತ್ತೆ. ಸೊ ನನಗೆ ಸಾಕು, ಇದಿಷ್ಟು ಎತ್ತಿಡ್ತೀನಿ ನಾನು ನೋಡಿ. ಆಗಲೇ ಹಿಂಗೆ ರೊಟೇಟ್ ಮಾಡ್ತಾಯಿದ್ರೆ ಗೊತ್ತಾಗುತ್ತೆ. ಸೊ ಈಗ ಸ್ವಲ್ಪ ಏಲಕ್ಕಿ ಕುಟ್ಟಿಟ್ಕೊಂಡಿದ್ದೆ, ಈಗ ಹಾಕ್ತಾಯಿದ್ದೀನಿ ಫೈನಲಿ. ರೆಡಿ ಆಯಿತು ಹೆಸರುಬೇಳೆ ಪಾಯಸ. ಇದೊಂದು 5 ನಿಮಿಷ ಅಲ್ಲ, ಒಂದು ಅದಕ್ಕಿಂತಲೂ ಕಡಿಮೆ ಹೊತ್ತು ಆ ರೀತಿ ಇರಲಿ. ಸಿಮ್ಮಲ್ಲಿ ಇಟ್ಟಿದ್ದೀನಿ ಉರಿ, ಸ್ವಲ್ಪ ಹೊತ್ತು ಹಂಗಿರಬೇಕು. ತುಂಬ ಈಸಿ ಪ್ರೋಸೆಸ್ಸು ಹೆಸರುಬೇಳೆ ಪಾಯಸ ಮಾಡೋದು. ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕೇಳಿದ್ರಿ ಒಬ್ರು ಸಿಸ್ಟರು, ಹೆಸರುಬೇಳೆ ಪಾಯಸ ಮಾಡೋದು ಯಾವ ರೀತಿ ತೋರಿಸ್ಕೊಡಿ ಅಂತ. ಸೊ ಅದಕ್ಕೋಸ್ಕರ ತೋರಿಸ್ಕೊಟ್ಟೆ. ಅಷ್ಟೇ ರುಚಿಯಾಗಿರುತ್ತೆ, ಒಬ್ಬಟ್ಟು ತಿನ್ನೋ ಥರ ಫೀಲ್ ಇರುತ್ತೆ ತಿಂತಾ ಇದ್ರೆ, ಬೆಲ್ಲ ಹಾಕಿ ಮಾಡಿದ್ರೆ. ಸೊ ಸಕ್ಕರೆದು ಅಷ್ಟಾಗಿ ಟೇಸ್ಟ್ ಬರಲ್ಲ. ಬೆಲ್ಲದ ಅಂದರೆ ಮಾಡೋ ಪ್ರೊಸೆಸ್ಸಲ್ಲಿ ಬೇರೆ ಬೇರೆ ಥರ ಮಾಡ್ತಾರೆ, ನಾನು ಅದು ಬೇಡವೇ ಬೇಡ ಅಂತ ಹೇಳ್ತಿಲ್ಲ, ನಿಮ್ಮಿಷ್ಟ. ನಾನು ಬೆಲ್ಲದಲ್ಲಿ ಮಾಡಿದ್ದೀನಿ, ಟೇಸ್ಟ್ ಇನ್ನೂ ರುಚಿಯಾಗಿರುತ್ತೆ. ಸೊ ಈಗೆಲ್ಲ ಆಯಿತು. ಚಿತ್ರಾನ್ನ ಒಂದು ಕಡೆ ಕಲಸಿಟ್ಟೆ, ಗೊಜ್ಜಾಯಿತು. ಮತ್ತು ನಾನು ಗೊಜ್ಜು ತೋರಿಸ್ಲಿಲ್ಲ ನಿಮಗೆ. ಇದಾದಮೇಲೆ ಈಗ ಒಟ್ಟಿಗೆ ನಾನು ಅರವಿಂದು ಮತ್ತು ನಮ್ಮ ಮನೆಯವರು 3 ಜನ ಊಟ ಮಾಡ್ತೀವಿ. ನಿತಿನ್ ಇನ್ನೂ ಬಂದಿಲ್ಲ, ಸೊ ಅವ್ನು ಬರೋದು ಸ್ವಲ್ಪ ಲೇಟ್ ಆಗುತ್ತೆ. ಅದಕ್ಕೆ ಈಗ ಊಟ ಮುಗಿಸ್ಬಿಟ್ಟು ಮತ್ತೆ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ತುಂಬ ದಿನನೇ ಆಗಿತ್ತು ಈ ರೀತಿ ಅಡುಗೆ ಮಾಡ್ಕೊಂಡು ತಿಂದು ಎಲ್ಲರೂ ಒಟ್ಟಿಗೆ ಕುತ್ಕೊಂಡು. ಯಾಕಂದರೆ ನಾವು ಸ್ವಲ್ಪ ಲೇಟ್ ನೈಟ್ ಬರ್ತೀವಿ, ಮಕ್ಕಳಾಗಲೇ ತಿಂದು ಮಲಗಿರ್ತಾರೆ ನಾವು ಬರೋಷ್ಟರಲ್ಲಿ. ಇಲ್ಲಾಂದ್ರೆ ನಾವು ಅಮ್ಮವ್ರ ಮನೆ ಹತ್ರ ಊಟ ಮಾಡಿ ಮಲಗಿರ್ತಾರೆ. ಅದಕ್ಕೋಸ್ಕರ ಇವತ್ತು ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಊಟ ಮಾಡೋಣ ಅಂತ. ನಿತಿನ್ ಬರಲಿಲ್ಲ, ಆದರೆ ಅರವಿಂದು ಮತ್ತು ನಾನು ನಮ್ಮ ಮನೆಯವರು. ಅರವಿಂದ್ಗಾಗಲೇ ಒಂದು ತಟ್ಟೆಗೆ ಹಾಕಿಟ್ಟಿದ್ದೀನಿ ಚಿತ್ರಾನ್ನ ಸ್ವಲ್ಪ ಪಾಯಸ. ಈಗ ನಾನು ನಮ್ಮ ಮನೆಯವರು ಒಂದು ತಟ್ಟೆಗೆ ಹಾಕ್ಕೊಂಡು ತಿನ್ನೋಣ ಅಂತ ಕೂತ್ಕೊಂಡ್ವಿ ಮಾತಾಡ್ತಾ. ಹಾಗೆ ಪಾಯಸ ಅಂದರೆ ತುಂಬ ಚೆನ್ನಾಗಿ ಇಷ್ಟಪಡ್ತಾರೆ. ನಮ್ಮ ಪಾರು ಅಂತೂ ಹೊರಗಡೆ ಆಗಲೇ ಸುಮ್ಮನೆ ಅವಳ ಭಾಷೆಯಲ್ಲಿ ಹೇಳ್ತಾವಳೆ ನನಗೆ ಅಂತ ಕೇಳ್ತಾ ಇದ್ಲು. ಸೊ ಅದಕ್ಕೆ ಒಂದು ತಟ್ಟೆಗೆ ಹಾಕಿ ಅವಳಿಗೂ ಒಂದು ಸ್ವಲ್ಪ ತಣ್ಣಗಾಗಲಿ ಅಂತ ಒಂದು ಕಡೆ ಎತ್ತಿಟ್ಟಿದ್ದೀನಿ. ಅದಾದಮೇಲೆ ಪಾರು ಕೊಟ್ಬಿಟ್ಟು ನಾವು ಊಟ ಮಾಡ್ತಾಯಿದ್ದೀವಿ. ಸೊ ನೋಡಿ ಎಷ್ಟು ಚೆನ್ನಾಗಿರುತ್ತಲ್ಲ ಈ ರೀತಿ ಒಟ್ಟಿಗೆ ಕುತ್ಕೊಂಡು ಸಿಂಪಲ್ ಅಡುಗೆಗಳಾಗಲಿ ಮಾಡ್ಕೊಂಡು ಒಟ್ಟಿಗೆ ತಿನ್ನೋದ್ರಲ್ಲಿ. ಅಲ್ಲ ಎಲ್ರಿಗೂ ಈಗ ಟೈಮ್ ಬಂದಾಗಲೇ 10:30 ಆಗಿದೆ. ಸೊ ಈಗ ಊಟ ಮಾಡಿದ್ವಿ. ಊಟ ಎಲ್ಲ ಮಾಡಿ ಆದಮೇಲೆ 1-2 ಸ್ಯಾರಿ ಬಂದಿತ್ತು ನನಗೆ ಇನ್ಸ್ಟಾಗ್ರಾಮ್ ಕಡೆಯಿಂದ. ಅದಕ್ಕೋಸ್ಕರ ಸ್ವಲ್ಪ ಇನ್ಸ್ಟಾಗ್ರಾಮ್ ನೋಡದೇ ಇರೋರು ತುಂಬ ಜನ ಇದ್ದೀರಾ, ನನ್ನ ಯೂಟ್ಯೂಬಲ್ಲಿ ನೋಡೋ ಅಂಥವ್ರು.
ಸೊ ಅದಕ್ಕೋಸ್ಕರ ಅವರಿಗೆ ಯೂಟ್ಯೂಬಲ್ಲಿ ಶೇರ್ ಮಾಡ್ಕೊಳ್ಳೋಣ ಅಂತ ಅನ್ನಿಸ್ತು. ಅದಕ್ಕೆ ಈಗ ಶುರು ಮಾಡಿದೆ ವಿಡಿಯೋ. ಗಂಟ್ಲಾಗಲೇ ಕಟ್ಕೊಳಂಗೆ ಆಗಿದೆ. ಸೊ ನೋಡಿ, ಸ್ಯಾರಿ ಅಂತ ತುಂಬ ಚೆನ್ನಾಗಿದೆ. ವೈಟ್ ಆ್ಯಂಡ್ ಇದು ರಾಮ ಗ್ರೀನ್ ಅಂತಾರಲ್ಲ ಆ ಥರ ಬ್ಲೂ. ಸೊ ಒಂಥರ ಬ್ಲೂ, ಗ್ರೀನ್ ಬ್ಲೂ ಅನ್ನೋ ಥರ ಇದೆ. ಭಾಳ ಚೆನ್ನಾಗಿದೆ. ಗ್ರೀನ್ ಅಲ್ಲ, ಒಟ್ಟಿನಲ್ಲಿ ರಾಮ ಗ್ರೀನ್ ಟೈಪ್ ಆ ಥರ ಬರುತ್ತೆ. ಒಟ್ಟಿನಲ್ಲಿ ಬ್ಲೂನೇ. ಸೊ ನೋಡಿ, ಇನ್ಸ್ಟಾಗ್ರಾಮ್ ಪೇಜಿಂದ ನಿಮ್ಗೇನಾದರೂ ಬೇಕಂದರೆ ಒಂದು ವೇಳೆ ಸೊ ನನಗೆ ಹೇಳಿ, ನಾನು ಕಾಮೆಂಟ್ ಸೆಕ್ಷನಲ್ಲಿ ಅವ್ರ ಕಾಂಟ್ಯಾಕ್ಟ್ ನಂಬರ್ನ ಆಗಿರ್ಬೋದು, ಸೊ ಅವ್ರನ್ನ ಯಾವ ರೀತಿ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಹೇಳ್ತೀನಿ ನಾನು. ಬ್ಲೌಸ್ ಬಂದು ಈ ರೀತಿ ಇದೆ. ಡೋಲೋ ಸಿಲ್ಕ್ ಅಂತಾರಲ್ಲ ಆ ಟೈಪ್ ಸ್ಯಾರಿ ಇದು. ಬ್ಲೌಸ್ ಈ ಥರ, ಬಾರ್ಡ್ರು, ಸ್ಯಾರಿ ಆಲ್ ಓವರ್ ಇದೇ ಥರನೇ ಇದೆ. ನೋಡಿ, ವೈಟು ನೋಡಿ. ಎಲ್ಲಾದರೂ ದೇವಸ್ಥಾನಗಳು ಹಂಗೆ ಹೋದಾಗ ತುಂಬ ಚೆನ್ನಾಗಿರುತ್ತೆ, ಕಂಫರ್ಟ್ ಆಗಿರುತ್ತೆ ಸ್ಯಾರಿ, ಮತ್ತು ಡೀಸೆಂಟ್ ಲುಕ್ಕು, ಡೀಸೆಂಟ್ ಕಲರು. ಸೊ ತುಂಬ ಚೆನ್ನಾಗಿದೆ. ಸೊ ಇದು ನನಗೆ ಅವ್ರು ಕಳಿಸ್ಕೊಟ್ಟಿರೋವಂಥ ಸ್ಯಾರಿ. ನಿಮ್ಗೆ ಏನಾದರೂ ಬೇಕಂದರೆ ಹೇಳಿ. ಇದ್ರ ಕಾಸ್ಟ್ ಬಂದುಬಿಟ್ಟು 699, ಅಂದರೆ ₹1 ಕಡಿಮೆ, ₹700. ಸೊ ಚೆನ್ನಾಗಿದೆ, ಆ ಕಾಸ್ಟ್ಗೆ ವರ್ತ್ ಅಂತ ಹೇಳ್ಬೋದು ಸ್ಯಾರಿ. ಆಮೇಲೆ ಇನ್ನೊಂದು ಸ್ಯಾರಿ ಮತ್ತು ಒಂದು ಟಾಪ್ ಕಳಿಸ್ಕೊಟ್ಟಿದ್ದಾರೆ. ಇದು ಬೇರೆ ಪೇಜ್ ಅವ್ರು ಕಳಿಸ್ಕೊಟ್ಟಿರೋದು. ನೋಡಿ, ಈ ಥರ ಇದೆ. ಹತ್ತರಿಂದ ಸ್ಯಾರಿನೇ ತೋರಿಸ್ಬಿಡ್ತೀನಿ. ಬ್ಲೌಸ್ ಬಂದು ಫಸ್ಟ್ ಬ್ಲೌಸೇ ತೋರಿಸ್ತೀನಿ. ಈ ಥರ ಸಪ್ರೇಟ್ ಪೀಸ್ ಬಂದಿದೆ, ಅಂದರೆ ಸ್ಯಾರಿದೇನೆ ಯಾಕೋ ಸಪ್ರೇಟ್ ಪೀಸ್ ಬಂದಿದೆ ಈ ಥರ. ನೋಡಿ, ಈ ಥರ ಡಾರ್ಕ್ ಪರ್ಪಲ್, ಭಾಳ ಚೆನ್ನಾಗಿದೆ ಕಲರ್ ಅಂತೂ. ಸೊ ಇದನ್ನು ಫುಲ್ ಹೈನೆಕ್ ಇಡಿಸಿ ಹೊಲಿಸ್ಕೊಂಡ್ರೆ ಮಾತ್ರ ಎಕ್ಸಲೆಂಟ್ ಆಗಿರುತ್ತೆ ಸ್ಯಾರಿ. ಬ್ಲೌಸು, ಅದು ಬ್ಲೌಸು ಸಾಫ್ಟಾಗಿದೆ ಸ್ಯಾರಿ. ಇದು ನೋಡ್ಬೋದು, ಆಲ್ ಓವರ್ ಸ್ಯಾರಿ ಇದೇ ಥರನೇ ಸೇಮ್. ಇದ್ರ ಕಾಸ್ಟ್ ಅದಕ್ಕಿಂತಲೂ ಕಡಿಮೆ. ಸೊ ತುಂಬ ಚೆನ್ನಾಗಿದೆ. ಕ್ಲಾತ್ ವೈಸು ನೋಡಿ, ಸಾಫ್ಟಾಗೂ ಇದೆ, ಹಾಗೆ ಕ್ವಾಲಿಟಿನೂ ಚೆನ್ನಾಗಿದೆ. ಕಾಸ್ಟ್ನು ಅಷ್ಟೇ ತುಂಬ ಚೆನ್ನಾಗಿದೆ. 499, ಅಂದರೆ ₹499. ಭಾಳ ಚೆನ್ನಾಗಿದೆಯಲ್ಲ. ಒಂಥರ ಶೈನ್ ಥರ ಬರ್ತಾ ಇರುತ್ತೆ ಬಾರ್ಡ್ರ್. ಸೊ ಹಾಕ್ಕೊಂಡಾಗ ಶೈನ್ ಥರ ಕಾಣಿಸ್ತಾ ಇರುತ್ತೆ. ಈ ಬಿಸಿಲಿಗೆ ಹೋದರೆ ಸನ್ಲೈಟ್ಗೆ ತುಂಬ ಚೆನ್ನಾಗಿರುತ್ತೆ. ಆಲ್ ಓವರ್ ಸ್ಯಾರಿ ಇದೇ ಥರನೇ ಇರುತ್ತೆ. ಫುಲ್ಲು ಕಲರ್ ಫ್ಲವರ್ಸ್ ಎಲ್ಲ. ಸೊ ಇದು ಹಾಗೆ ಅವರು ಒಂದು ಟಾಪನ್ನು ಕಳಿಸ್ಕೊಟ್ಟಿದ್ದಾರೆ, ಕಾಟನ್. ಇನ್ನು ಸಮ್ಮರ್ ಶುರು ಆಯ್ತಲ್ಲ, ಅದಕ್ಕೋಸ್ಕರ ಇರಲಿ ತೊಗೊಳ್ಳಿ ನಮ್ಮ ಕಡೆಯಿಂದ ಅಂತ ಕಳಿಸ್ಕೊಟ್ಟಿದ್ದಾರೆ. ಸೊ ನೋಡ್ಬೋದು, ಚೆನ್ನಾಗಿದೆ. ಅವಾಸ ಬ್ರ್ಯಾಂಡು ನೋಡ್ತಾ ಇದ್ದೀರಾ. ಅವಾಸ ಗೊತ್ತೇ ಇರುತ್ತೆ ಎಲ್ರಿಗೂ. ಸೊ ಬ್ರ್ಯಾಂಡೆಡ್ ಕುರ್ತೀಸು. ಇನ್ನೂ ಟ್ಯಾಗು ಅದೇ ಥರ ಇದೆ, ಇನ್ನೂ ಬಿಚ್ಚಿಲ್ಲ. ಸೊ ನೋಡಿ, 3/4 ಹ್ಯಾಂಡ್ ಬರುತ್ತೆ. ಫುಲ್ ಈ ಥರ ಇರುತ್ತೆ, ಈ ರೀತಿ. ಸೈಡ್ ಓಪನ್. ಸಮ್ಮರ್ಗೆ ಆರಾಮಾಗಿ ವೇರ್ ಮಾಡ್ಕೊಂಡು ಓಡಾಡೋಕ್ಕೆ ಚೆನ್ನಾಗಿರುತ್ತೆ. ಸೊ ಮನೆಯಲ್ಲಾಗಿರ್ಬೋದು, ಔಟ್ಸೈಡ್ ಆಗಿರ್ಬೋದು, ಆರಾಮಾಗಿ ವೇರ್ ಮಾಡ್ಬೋದು. ಸೊ ಇದ್ರ ಕಾಸ್ಟು ನನಗೆ ಗೊತ್ತಿಲ್ಲ, ಆದರೆ ನಿಮಗೆ ಬೇಕಂದರೆ ನಾನು ತಿಳ್ಕೊಂಡು ಹೇಳ್ತೀನಿ. ನಿಮಗೆ ಬೇಕಂದರೆ ಈ ಸ್ಯಾರಿಗಳಾಗಿರ್ಬೋದು, ಈ 2 ಸ್ಯಾರಿ ಮತ್ತು ಈ ಟಾಪು ನಿಮ್ಗೆ ಯಾರಿಗಾದ್ರೂ ಇಷ್ಟ ಆಗಿ ಒಂದು ವೇಳೆ ಬೇಕು ಅಂದರೆ, ಕ್ವಾಲಿಟಿ ಚೆನ್ನಾಗಿದೆ, ತೊಗೋಬೋದು ಆರಾಮಾಗೆ. ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಿಮಗೆ ಬೇಕಂದರೆ. ನಾನು ತಪ್ಪದೆ ಅವ್ರ ಕಾಂಟ್ಯಾಕ್ಟ್ ನಂಬರ್ನ ಕೊಡ್ತೀನಿ. ಓಕೆನಾ? ಓಕೆ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಸಿಗೋಣ ನಾಳೆ ಒಂದು ಒಳ್ಳೆ ವ್ಲಾಗ್ ಮುಖಾಂತರ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.